ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಣ್ಣದ ಲೋಕ ಅಂದ್ರೆ ಅಲ್ಲಿ ಲವ್, ಡೇಟಿಂಗ್, ರೊಮ್ಯಾನ್ಸ್, ಫ್ಲರ್ಟ್ ಎಲ್ಲವೂ ಇರುತ್ತೆ. ತಿಂಗಳುಗಳು ಕಳೆದಂತೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಚೇಂಜ್ ಮಾಡೋರೆ ಹೆಚ್ಚು. ಅದರಲ್ಲೂ ಸೆಲೆಬ್ರಿಟಿಗಳು ಅಂದ್ರೆ ಇವತ್ತು ಇದ್ದವರ ಜೊತೆ ನಾಳೆ ಇರೋದಿಲ್ಲ ಅನ್ನೋದು ನಮ್ ಲೆಕ್ಕಾಚಾರ. ಆದ್ರೆ ಇಲ್ಲೊಬ್ಳು ನಟಿಮಣಿಗೆ ಲವ್ ಮ್ಯಾರೇಜ್ ಅಂದ್ರೆ ಆಗಲ್ವಂತೆ. ಅದ್ ಯಾರಪ್ಪ ಅಂತ ಹೇಳ್ಬಿಡ್ತೀವಿ ಕೇಳಿ. ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ಹೀಗೆ 3 ಭಾಷೆಗಳಲ್ಲಿ ಸಖತ್ ಶೈನ್ ಆಗಿದ್ದಾರೆ ಈ ರಾಣಿ. ಇತ್ತೀಚೆಗೆ ಮೆಗಾಸ್ಟಾರ್ ಚಿರಂಜೀವರ ಜೊತೆ ಕೈದಿ ನಂಬರ್ 150 ಚಿತ್ರದಲ್ಲೂ ಕೂಡ ನಾಯಕಿಯಾಗಿ ಕಾಣಿಸ್ಕೊಂಡಿದ್ರು. ಅವರೇ ಕಾಜಲ್ ಅಗರ್ವಾಲ್. ಪ್ರತಿ ಫೀಲ್ಡ್ ನಲ್ಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅದರಲ್ಲೂ ಸಿನಿಮಾ ರಂಗದಲ್ಲಿ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು. ಇನ್ನು ಈ ಹೆಣ್ಮಕ್ಳಿಗೆ ಸ್ವಲ್ಪ ಜೆಲಸ್ ಅನ್ನೋದು ಜಾಸ್ತಿ ಇರುತ್ತಂತೆ. ಇದನ್ನ ಆಡ್ಭಾಷೆಯಲ್ಲಿ ಹೇಳೋದಾದ್ರೆ ಹೊಟ್ಟೆ ಉರಿ ಅಂತಾನು ಹೇಳ್ಬೋದು. ಹೊಟ್ಟೆ ಉರಿ ಅಂತ ಇಲ್ಲಿ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರ, ಇತ್ತೀಚೆಗೆ ಟಾಲಿವುಡ್ ನ ನಟಿ ಸಮಂತಾ ಹಾಗೂ ನಾಗಚೈತನ್ಯ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ಇದೇ ಫಿಲಂ ಬಿಟ್ ನಲ್ಲಿ ನೋಡಿದ್ರಲ್ವಾ. ನಾನು ಸಮಂತಾ ತರ ಅಲ್ಲ, ನಾನು ಲವ್ ಮ್ಯಾರೇಜ್ ಆಗೋದಿಲ್ಲ, ನಾನು ಪಕ್ಕಾ ಸಂಪ್ರದಾಯದಂತೆ ಮನೆಯವರು ತೋರಿಸಿದ್ದ ಹುಡುಗನನ್ನೇ ಮದ್ವೆ ಆಗೋದು ಅಂತ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ಈ ನಟಿ. ಅದೇನು ಗಾದೆ ಹೇಳ್ತಾರಲ್ವಾ, 100 ತಲೆ ಒಂದಾದ್ರೂ 2 ಜಡೆನ ಒಂದ್ ಮಾಡೋಕ್ಕಾಗಲ್ವಂತೆ. ಹಾಗೆ ಇಷ್ಟಕ್ಕೆ ಸುಮ್ನಾಗಿದ್ರೆ ಪರವಾಗಿರ್ತಿರ್ಲಿಲ್ವೇನೋ, ಆದ್ರೆ ನಾನು ಸತ್ರುನು ಲವ್ ಮ್ಯಾರೇಜ್ ಆಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಕಾಜಲ್ ಅಗರ್ವಾಲ್. ಇಬ್ಬರು ಚಿತ್ರರಂಗದ ನಟಿಮಣಿಯರೇ, ಆದ್ರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಸತ್ಯ ಈಗ ಹೊರಬಿದ್ದಿದೆ. ಇಬ್ಬರ ನಡುವೆ ಕೆಲ ದಿನಗಳಿಂದ ಕೋಲ್ಡ್ ವಾರ್ ನಡೀತಾ ಇತ್ತು ಅನ್ನೋದು ಎಲ್ಲೆಡೆ ಟಾಕ್ ಆಗಿತ್ತು. ಆದ್ರೆ ಇದೀಗ ಅದು ಪಕ್ಕ ಅನ್ನಿಸ್ತಾ ಇದೆ. ಏನೇ ಆಗ್ಲಿ, ಪಾಪ ಕಾಜಲ್ ಸಾಯೋದು ಬೇಡ, ಮನೆಯವ್ರು ತೋರಿಸಿದ್ದ ಹುಡುಗನ್ನೇ ಮದ್ವೆ ಮಾಡ್ಕೊಳ್ಳಮ್ಮ ಅಂತ ಎಲ್ಲರೂ ಹೇಳ್ತಿದ್ದಾರಂತೆ. ಯಾಕಂದ್ರೆ ಸಿನಿಮಾ ಲೋಕದಲ್ಲಿ ಕಾಜಲ್ ಸಾಧಿಸಬೇಕಾಗಿರೋದು ಸಾಕಷ್ಟಿದೆ. ಸದ್ಯಕ್ಕೆ ನನಗೆ ಮದ್ವೆನೂ ಬೇಡ, ಲವ್ ಮ್ಯಾರೇಜು ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತಷ್ಟು ಗಾಸಿಪ್, ಕಾಂಟ್ರವರ್ಸಿ, ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.